ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸವಿ ರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ರೆ ನಾನು ಕೂಡ ಸೂಪರ್ ಆಗಿದೆ. ಬಿಸಿ ಅನ್ನದ ಜೊತೆಗೆ ಒಂದು ಉಳ್ಳಿ ಕಟ್ಟಿನ ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಕರವಾದಂಥ ರೆಸಿಪಿ, ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು. ಅದು ಉಳ್ಳಿ ಕಟ್ಟಿನ ಸಾಂಬಾರು ಅಂತ ಹೇಳ್ತೀವಿ. ಹುರುಳಿ ಕಟ್ಟಿನ ಸಾಂಬಾರು. ಬನ್ನಿ ಅದಕ್ಕೆ ಏನೆಲ್ಲ ಒಂದು ಪದಾರ್ಥನ ಯೂಸ್ ಮಾಡಿಕೊಂಡು ಮಾಡುವಂಥ ಸಾಂಬಾರು, ರಸಮ್ಮು, ತುಂಬ ರುಚಿಕರವಾಗುವಂಥ ಒಂದು ರಸಮ್ಮನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹುರುಳಿನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಒಂದು 2 ಕಪ್ ಆಗುವಷ್ಟು ಹುರುಳಿನ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಇವಾಗ ಕುಕ್ಕರಿಗೆ ಹಾಕಿಬಿಟ್ಟು ಒಂದು 5 ರಿಂದ 6 ಸೀಟಿನ ಹೊಡ್ಸ್ಕೋಬೇಕಾಗುತ್ತೆ. ಯಾಕಂತಂದರೆ ಇದು ಬೇಗ ಸಾಫ್ಟ್ ಆಗಲ್ಲ, ಅಂದರೆ ಬೇಯೋದಿಲ್ಲ. ಹಾಗಾಗಿ ಒಂದು 5 ರಿಂದ 6 ವಿಸಿಲ್ ಹೊಡ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಇಲ್ಲಿ ಅದಕ್ಕೂ ಮುಂಚೆ ಇಲ್ಲಿ ನಾನು ನೋಡ್ತಾ ಇರೋದು ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಏಲಕ್ಕಿ, ಲವಂಗ, ಕರಿಬೇವು, ಕೊತ್ತಂಬರಿ ಮತ್ತು ಲವಂಗ, ಕೊತ್ತಂಬರಿ ಕಾಳು, ಪಲಾವ್ದು ಎಲೆ, ಮೆಣಸಿನಕಾಯಿ, ಕೊಬ್ಬರಿ, ಇಷ್ಟು ಐಟಮ್ಸನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇಲ್ಲಿ ಒಬ್ಬಟ್ಟು ಸಾಂಬಾರಿಗೆ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಇಲ್ಲಿ ಮಸಾಲಾನ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟೂ ಇವಾಗ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮಸಾಲ ರೆಡಿ ಆಗುತ್ತೆ. ಫಸ್ಟ್ ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಒಂದು ಈರುಳ್ಳಿನ ಸ್ವಲ್ಪ, ಅಂದರೆ ನನ್ನ ಒಂದು ಪ್ರಕಾರ ನಾನು ಸ್ವಲ್ಪ ಸಾಂಬಾರು ಮಾಡೋದಕ್ಕೆ ಎಷ್ಟು ಸಾಧ್ಯನ ಅಷ್ಟು ಮಸಾಲಾನ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಇದಷ್ಟು ಐಟಮನ್ನು ಇಲ್ಲಿ ಹಾಕಿಬಿಟ್ಟು, ನಿಮಗೆ ಬೇಕು ಅಂತಂದರೆ ಒಂದು ಚಕ್ಕೆ ಕೂಡ ಹಾಕ್ಕೋಬೇಕಾಗುತ್ತೆ. ಚಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಲವಂಗ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ. ಒಂದು 5 ರಿಂದ 6 ಲವಂಗ, 2 ರಿಂದ 3 ಏಲಕ್ಕಿನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲಿ ಇಷ್ಟು ಇವಾಗ ನೋಡ್ತಾ ಇರ್ಬೋದು. ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟು ನಾನೇನು ತೊಗೊಂಡಿದ್ದೀನಲ್ವ ಅಷ್ಟು ಐಟಮನ್ನು ಇಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಬೇಳೆ, ಈ ಒಂದು ಹುರುಳಿ ಕಾಳಿಂದ ಒಂದು ಸ್ವೀಟ್ ಬರುತ್ತೆ ಸ್ನೇಹಿತರೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿ ಮಾಡುವಂಥ ಸ್ವೀಟು. ಈ ಥರದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಸಿಗೋದು, ಮತ್ತು ಉತ್ತರ ಕರ್ನಾಟಕದಲ್ಲಿ ಮಾತ್ರ ರೆಸಿಪಿನ ಮಾಡುವಂಥದ್ದು ಹುರುಳಿನ ಒಂದು ಹುಣ್ಣ ಅಂತ ಹೇಳ್ಬೋದು. ಹುರುಳಿ ಹುಣ್ಣ ಅಂತಂದ್ಬಿಟ್ಟು ಒಂದು ಭಾರತ ಹುಣ್ಣಿಮೆ ಬಂತು ಅಂತಂದರೆ, ಫೆಬ್ರವರಿ ತಿಂಗಳಲ್ಲಿ ಬಂತು ಅಂದರೆ ಮಾಡುವಂಥ ಒಂದು ಪದ್ಧತಿ, ಆಚರಣೆ ನಮ್ಮ ಕಡೆ ಇನ್ನೂ ಇದೆ ಅಂತಲೇ ಹೇಳ್ಬೋದು. ನಾವು ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಪಾಲನೆ ಮಾಡ್ಕೊತ ಹೋದರೆ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಸ್ಕಿಪ್ ಮಾಡಿದ್ವಿ ಅಂತಂದರೆ, ಬಿಟ್ಬಿಟ್ವಿ ಅಂತಂದರೆ ಮುಗೀತು, ಅಲ್ಲಿಗೆ ಬಿಡಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿ ನಾವು ಬಿಡೋದಿಲ್ಲ. ಕರೆಕ್ಟಾಗಿ ಹಿರಿಯರು ಹೆಂಗೆ ಪಾಲನೆ ಮಾಡ್ಕೊಂಬಂದಿದ್ದಾರೆ ಅದೇ ರೀತಿಲಿ ನಾವು ಪಾಲಿಸ್ತೀವಿ ಅಂತಲೇ ಹೇಳ್ಬೋದು. ಅಷ್ಟು ಫ್ರೈ ಮಾಡ್ಕೊಂಡಿದ್ವಿ. ಇವಾಗ ಮಿಕ್ಸಿ ಮಾಡಿಕೊಂಡು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀವಿ. ಮಸಾಲ ನೋಡ್ತಾ ಇದ್ದರೆ ಬಾಯಿ ಚಪ್ಪರಿಸ್ಬೇಕು, ಆ ರೀತಿ ಮಸಾಲ ಘಮ ಬರ್ತಾಯಿದೆ ತುಂಬ ಚೆನ್ನಾಗಿ. ಇಲ್ಲಿ ಹುರುಳಿನ ಬೇಯಿಸ್ಲಿಕ್ಕೆ ಇಟ್ಟಿದ್ದೀವಲ್ವ, ಇವಾಗ ಚೆನ್ನಾಗಿ ಬೆಂದಿದೆ. ಈ ಕಟ್ಟನ್ನು ಬಸ್ಕೋಬೇಕಾಗುತ್ತೆ. ಕಟ್ಟನ್ನು ಬಸ್ಕೊಂಡು ಈ ಒಂದು ಹುರುಳಿನ ಸ್ವೀಟ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಜಸ್ಟ್ ಬರೀ ಒಂದು ನೀರು ಏನಿದೆ ಅಲ್ವಾ ಅದು ಅಷ್ಟು ಬಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದರಿಂದ ಸಾಂಬಾರು ಮಾಡುವಂಥದ್ದು. ಈ ಒಂದು ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಒಂದು ಬಸ್ತಿರುವಂಥ ಒಂದು ಕಟ್ಟು ಏನಿದೆ ಅಲ್ವಾ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಇಲ್ಲಾಂದರೆ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಮಿಕ್ಸಿ ಮಾಡ್ಕೊಂಡಿರೋಂಥ ಒಂದು ಮಸಾಲಾನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಮತ್ತು ಇಲ್ಲಿ ಹುಣಸೆಹಣ್ಣು, ಬೆಲ್ಲ ಹಾಕಬೇಕಾಗುತ್ತೆ ಇದಕ್ಕೆ. ಇವಾಗ ಅಷ್ಟು ಕುದಿಬೇಕಿದ್ದು, ಕುದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮಾತ್ರ ಸಖತ್ತಾಗಿ. ಇವಾಗ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಇಲ್ಲಿ ಸಾಂಬಾರನ್ನು ಹೆಚ್ಚಳ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಒಂದು ಟೈಮಿಗೆ ಸಾಂಬಾರು ಆಗುತ್ತೆ ನಮಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಂಬಾರು ಕಲರ್ಫುಲ್ಲಾಗಿ, ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಅಂತ. ಕಲರ್ಫುಲ್ಲಾಗಿ ಬರೋದಷ್ಟೇ ಅಲ್ಲ, ಅಷ್ಟು ಟೇಸ್ಟಿಯಾಗಿ ಬರಬೇಕು. ನೀವು ಪ್ರತಿ ಟೈಮ್ ಅಡುಗೆ ಮಾಡ್ತೀವಿ ಅಂತಂದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದರೆ ತುಂಬ ರುಚಿಯಾಗಿ ಬರುತ್ತೆ. ಹರಳುಪ್ಪು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹುಣಸೆ ಹುಳಿನ ಹಾಕಬೇಕಾಗುತ್ತೆ. ಹುಣಸೆ ಹಣ್ಣು ಇಲ್ಲಿ ಇವಾಗೆಲ್ಲ ಸೀಸನಲ್ಲಿ ಹಸಿ ಹುಣಸೆಕಾಯಿ ಸಿಗುತ್ತೆ ನೋಡಿ, ಅದನ್ನು ಕುದಿಸ್ಬಿಟ್ಟು ರಸ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಯಾಕಂದರೆ ಹಣ್ಣಾಗಿರೋ ಹುಣಸೆಹಣ್ಣು
ಹಾಕಿಲ್ಲ ನಾನಿಲ್ಲಿ. ನೀವು ಬೇಕಾದರೆ ಅದನ್ನು ಹಾಕ್ಕೋಬೋದು. ಇಲ್ಲಿ ಕೆಲವೊಂದು ಟೈಮ್ ಸಿಗಲ್ಲಲ್ವ, ಅದೇ ರಸ ಮಾಡಿ ಹಾಕ್ಬೋದು. ಬಟ್ ಇಲ್ಲಿ ಹಸಿ ಹುಣಸೆಕಾಯಿ ಸಿಕ್ಕಿತ್ತು ನನಗೆ, ಅದನ್ನು ಕುದಿಸ್ಬಿಟ್ಟು ರಸ ತೆಗೆದಿದ್ದೆ. ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಕುದ್ರೆ ಸಾಂಬಾರು ಒಗ್ಗರಣೆ ಮಾಡಿದ್ರಂತೂ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ರಸಮ್ ತುಂಬ ರುಚಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಬಿಸಿ ಅನ್ನೋದ್ರ ಜೊತೆಗೆ ಬಿಸಿ ಸಾಂಬಾರು ಊಟ ಮಾಡಿದ್ರೆ 1 ಪ್ಲೇಟಲ್ಲ 2 ಪ್ಲೇಟು ರೈಸ್ ತಿನ್ಬೋದು ಅಂತಲೇ ಹೇಳ್ಬೋದು. ನೋಡಿದಲ್ವ ಸ್ನೇಹಿತರೆ ಯಾವ ರೀತಿ ಮಾಡೋದು ರಸಮ್ ಅಂತ. ರೈಸ್ ಜೊತೆಗೆ ರಸಮ್ ಮಾಡಿದ್ರೆ ಈ ರೀತಿ ತುಂಬ ಚೆನ್ನಾಗಿ ಊಟ ಮಾಡ್ಬೋದು.